ನಂಗನ್ಸುತ್ತೆ ಅವ್ರಿಗೆ ಇವಾಗ ಡಿಜಿಟಲ್ ಯುಗದಲ್ಲಿ ಇದ್ದಿದ್ರೆ ಏನೋ ಭಾಳ ಅನಾಹುತ ಮಾಡಿಬಿಟ್ಟಿರೋರು ಅಂತ. ಯಾಕಂದ್ರೆ ಅದಕ್ಕಿರೋ ಪಾಸಿಬಿಲಿಟೀಸ್ನ ಮತ್ತು ಅವ್ರಿಗಿರೋ ವೈಡ್ ಪರ್ಸ್ಪೆಕ್ಟಿವ್ ನಾವು ಯೋಚನೆ ಮಾಡಿದಾಗ ಎರಡೂ ಸೇರಿಸಿದ್ರೆ ಏನೇನಾಗ್ಬೋದು. ಬಹುಶಃ ನಮ್ಮಲ್ಲೇ ಒಂದು ಅವತಾರ್ 2, 3 ಎಲ್ಲ ಇಲ್ಲೇ ಆಗ್ಬೋದಾಗಿತ್ತು ಎಲ್ಲ ಅಂತ. ಇನ್ ಕ್ಯಾಮ್ರಾನೇ ಕ್ಯಾಮ್ರಾ ಆಗ್ಬಿಟ್ಟು ಆಗ್ಬಿಟ್ಟು ಸರ್ ಕರ್ಫ್ಯೂ ಆಗುತ್ತೆ ಇವತ್ತು ಕರ್ಫ್ಯೂ ಶೂಟ್ ಮಾಡಬೇಕು ಮಾಡೋಣ ಅದೇ. ಸೊ ಅದಕ್ಕೊಂದು ಪ್ಲ್ಯಾನಿಂಗು ಎಷ್ಟು ಕ್ಯಾಲ್ಕುಲೇಟ್ ಆಗ್ತಿತ್ತು ಅವರ ಮೈಂಡ್ ಅಂದರೆ ಅವ್ರಿಗೆ ಯಾವತ್ತು ರಜಾ ಇದೆ ಕೇಳ್ಕೊಳ್ಳಿ ಸರ್, ಒಬ್ಬರ ಅಂಗಡಿ ಒಂದು ದಿವಸ ರಜಾ, ಇನ್ನೊಂದು ಅಂಗಡಿ ಇನ್ನೊಂದು ದಿವಸ ರಜಾ. ನಾನು ಸುಮಾರು ಒಂದು 80 ಸಿನಿಮಾ ಮಾಡಿದ್ದೀನಿ. ನನಗೆ ನನ್ನ ಅಸೋಸಿಯೇಷನಲ್ಲಿರೋ ಎಲ್ಲರೂ 80 ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಏನೇನು ನೀವಿನ್ನೇನಾದರೂ ಹೇಳೋದಿದೆಯಾ ರಾಮು ಬಗ್ಗೆ? ಇನ್ನೊಂದು ಹಿ ವುಡ್ ಆಲ್ವೇಸ್ ಸ್ಕೇಲ್ ಅಪ್ ಹಿಸ್ ಇದು ಅಂದರೆ ಈ ಹೊಸ ಅಲೆ ಚಿತ್ರಗಳ ಒಂದು ವಿಶೇಷವಾದ ಗುಣ ಏನಿರುತ್ತೆ ಅಂದರೆ ರಿಯಲಿಸ್ಟಿಕ್ ಆಗಿರಬೇಕು ಅಂತ. ಸೊ ಆ ರಿಯಲಿಸ್ಟಿಕ್ ಆಗಿರೋ ಪಾಯಿಂಟಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಘಟ್ಟದಲ್ಲಿ ಸ್ಟೋರಿ ಡಿಮ್ಯಾಂಡ್ ಮಾಡಿದಾಗ ಟು ಟ್ರಾನ್ಸೆಂಡ್ ದಟ್ ಆ್ಯಂಡ್ ಗೋಯಿಂಗ್ ಟು ಎ ಸರ್ರಿಯಲ್ ಲೆವೆಲ್ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು. ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿರೋದನ್ನು ನೀವು ಹೇಳ್ಬೋದು. ನನಗೆ ಗೊತ್ತಿರೋದು 1-2 ಎಕ್ಸಾಂಪಲ್. ನಾನು ಒಂದು ಘಟಶ್ರಾದ್ದದಲ್ಲಿ ಇವನು ಕಟೀರ ಅಂತ ಒಬ್ಬ ಆಳು ಆಚೆ ಬಂದು ಕುಡಿದು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ರಾತ್ರಿ. ಈ ಒಳಗಡೆ ಹೆದರ್ಕೊಂಡಿರೋ ಹುಡುಗ ಇರ್ತಾನೆ, ಅವನು ಅಲ್ಲಿಂದ ರೂಮಿಂದ ಬಿಡಿಸ್ಕೋಬೇಕಾಗಿರುತ್ತೆ. ಅವನಿಗೆ ಕೂಗ್ತಾನೆ ಅವನು, ಕಟೀರ ಕಟೀರ ಬಂದು ಬಿಡಿಸು ಅಂತ. ಅವನಿಗೆ ಕುಡಿದ ಮತ್ತಲ್ಲಿ ಏನೂ ಕೇಳಿಸಲ್ಲ, ಯಾರೋ ಎಲ್ಲೋ ಕೂಗ್ತಿರೋ ಹಂಗೆ ಕೇಳುತ್ತೆ. ಅವ್ನು ಕುಣಿತಾ ಇದ್ದಾನೆ. ಆ ಕುಣಿತಕ್ಕೆ ಬರೀ ಅದರ ಸ್ಮೋಕ್ ಮಾಡಿ, ಇಟ್ ವಾಸ್ ಎ ಡಾರ್ಕ್ ಫಾರೆಸ್ಟ್ ಏರಿಯಾ ಆ್ಯಕ್ಚುಲಿ. ಕತ್ಲಲ್ಲಿ ಏನೂ ಕಾಣಲ್ಲ, ಬರೀ ಆ ಕ್ಯಾಂಪ್ ಫೈರು ಮತ್ತು ಇವನು ಕುಣಿತಾ ಇರೋದು ಅಷ್ಟೇ. ಅದರಲ್ಲಿ ಆ ಸ್ಮೋಕಲ್ಲಿ ಇವನು ಕುಣಿತಾ ಇದ್ದಾನೆ. ಅದ್ರ ಫ್ರೇಮಿಂಗ್ ಹೇಗಿದೆ ಅಂದರೆ ಇಟ್ ಫೀಲ್ಸ್ ಲೈಕ್ ಹಿ ಈಸ್ ಗೋಯಿಂಗ್ ಅಪ್ ಆ್ಯಂಡ್ ಅಪ್. ಕಟೀರ ಹಾಗೆ ಕುಣಿತದ ಮತ್ತಲ್ಲೊಂದು ಟ್ರಾನ್ಸ್ ಹೋಗ್ತಾರಲ್ಲ, ಹಾಗೆ ಒಂಥರ ವೆಯ್ಟ್ಲೆಸ್ ಆಗ್ತಾರಲ್ಲ, ಆ ಥರದೊಂದು ಫೀಲಿಂಗ್ನ ಕಟ್ಕೊಟ್ಟಿದ್ದು ಏನೋ. ಸೊ ದಟ್ ವಾಸ್ ದ್ಯಾಟ್. ಹಾಗೆ ಆಕ್ರಮಣದಲ್ಲಿ ಒಂದು ಡ್ರೀಮ್ ಸೀಕ್ವೆನ್ಸ್ ಇದೆ. ಅದನ್ನ ಸಿಂಪಲ್ಲಾಗಿ ಒಂದು ಓವರ್ ಎಕ್ಸ್ಪೋಸ್ ಮಾಡಿ ಬ್ಲೀಚ್ ಮಾಡಿಬಿಟ್ಟು ಅದಕ್ಕೊಂದು ಸರ್ರಿಯಲ್ ಲುಕ್ ಕೊಟ್ಬಿಟ್ರು ಆ್ಯಕ್ಚುಲಿ. ಫೋರ್ಗ್ರೌಂಡಲ್ಲಿ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಹಾಕಿ ಫೀಟ್ ಶಾಟ್ ಇದೆ ಅದು ಆ್ಯಕ್ಚುಲಿ. ಇಟ್ ಇಮಿಡಿಯೇಟ್ಲಿ ಟೆಲ್ಸ್ ಯು ವಾಟ್ ಇಟ್ ಇಸ್. ಹಾಗೆಯೇ ಬಂಗಾರ ಜಿಂಕೆಯಲ್ಲೂ ಬಹುಶಃ 1-2 ಆ ಥರದ್ದು ಇದ್ದಿರಬೇಕು ಅಂತ ನಾನು ಹೌದು. ನೆನೆಸ್ಕೊತೀನಿ. ಬಂಗಾರದ ಜಿಂಕೆ ಮಾಡುವಾಗ ಪ್ರತಿ ಫ್ರೇಮ್ನಲ್ಲೂ ಕೂಡ ರಾಮು ಇದು ಹೇಗಾಗುತ್ತೆ, ಇದು ರಾಮು ಹೇಗೆ ಮಾಡ್ಬೋದು ಅಂದರೆ ಮಾಡೋಣ ಅಷ್ಟೇ. ಡೈನಮಿಟ್ ಇಡೀ ಬೆಟ್ಟಕ್ಕೆ ಡೈನಮಿಟನ್ನ ಇದು ಮಾಡಿದ ಹಾಗೆ ಸ್ಪಾರ್ಕ್ಗಳು ಬರೋ ಹಾಗೆ ಒಂದು ವ್ಯವಸ್ಥೆ ಮಾಡಿದರು. ಸರ್ಪ್ರೈಸಿಂಗ್ ನಮಗೆ ಆ ಶಾಟ್ ನೋಡಿದಾಗ ಹೆಂಗೆ ಸಾಧ್ಯ ಆಯ್ತಿದ್ದು ಅಂತ. ಸೊ ಲಿಟ್ರಲಿ ಮಧ್ಯದಲ್ಲಿ, ಇಡೀ ಬೆಟ್ಟದ ಮಧ್ಯದಲ್ಲಿ ಒಂದು ಜಿಂಕೆ ಇದನ್ನು ವರ್ಮಾ ಕಟ್ಟಿದ್ರು. ಭಾಳ ಕಷ್ಟಪಟ್ಟು ಕಟ್ಟಿದ್ರು ಅವರು. ಆರ್ಟ್ ಡೈರೆಕ್ಟರ್ BKS ವರ್ಮಾ ಅವರು ಪಾಪ ಕಷ್ಟಪಟ್ಟು ಕಟ್ಟಿದ್ರು. ರಾಮುಗೂ ಅವ್ರಿಗೂ ಯಾವಾಗಲೂ ಒಂದು ಚಾಲೆಂಜ್, ಇದಾಗುತ್ತಾ ಮಾಡಿ ನೋಡೋಣ, ಆಗ ನಾನು ಮಾಡ್ತೀನಿ ನೋಡೋಣ ಅಂತ ಇಬ್ಬರು ಚಾಲೆಂಜ್ ಇಟ್ಕೊಂಡು ಕೆಲಸ ಮಾಡೋರು. ನನಗೆ ನೀವು ಹೇಳಿದಾಗ ರಿಯಲಿಸ್ಟಿಕ್ ಇದನ್ನು ಹೇಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದರು ಅನ್ನೋದಕ್ಕೆ, ಸಂತ ಶಿಶುನಾಳದಲ್ಲಿ ಎಸ್ಪೆಷಲಿ ಅವನು ದೇವರನ್ನು ಪ್ರಾರ್ಥಿಸ್ತಾ ಕೂತ್ಕೋತಾನೆ ಒಂದು ಮಸೀದಿಯ ಹೊರಭಾಗದಲ್ಲಿ. ಅವನಿಗೆ ಅಲ್ಲಿ ಆಗ ಅವನಿಗೆ ಅದು ಹೊಳೆಯುತ್ತೆ, ಅವನಿಗೆ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ. ಒಂದು ನಮಾಜ್ ಮುಗಿಸಿ ಅವನ ಪಾಡಿಗೆ ಅವನು ಹಿಂಗೆ ಟರ್ನ್ ಆಗ್ತಿರ್ತಾನೆ, ಕ್ಯಾಮ್ರಾ ಅದ್ರ ಪಾಡಿಗೆ ಅದು ಹಿಂಗೆ ಬಂದು ಅದು ಅವನ ಜೊತೆಲೇ ಬರ್ತಾ 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 ನಿಧಾನವಾಗಿ ಒಂದು ಸರ್ಕಲ್ ಮಾಡಿ ಒಂದು ಸುಮ್ಮನೆ ಹಾಗೆ ಟಿಲ್ಟಪ್ ಮಾಡಿದ್ರೆ ಆ ಮೇಲ್ಗಡೆ ಇರುವ ಗುರುಜಿನ ಇದರಿಂದ ಸಣ್ಣ ನೇರವಾಗಿ ಇವನಿಗೆ ಇದಕ್ಕೆ ಬೀಳ್ತಾ ಇರುತ್ತೆ. ಮೈಯೆಲ್ಲ ಥ್ರಿಲ್ ಆಗಿಬಿಡುತ್ತೆ. ಅದಕ್ಕೆ ಅವ್ರು ಆ ಟೈಮಿಂಗ್ ವರ್ಕ್ ಮಾಡಿದ್ರ ಅಥವಾ ಅದು ಮಾಡಿದ್ರ ಅಥವಾ ಅವ್ರಿಗೆ ಆ ಕ್ಷಣಕ್ಕೆ ಅನ್ನಿಸ್ತಾ ಹಿಂಗೆ ಮಾಡ್ಬೋದು ಅಂತ. ಒಟ್ಟಿನಲ್ಲಿ ದ ಶಾರ್ಟ್ ಈಸ್ ಸೋ ಸೂಪರ್ ಆ್ಯಂಡ್ ಇಟ್ ಕಮ್ಯುನಿಕೇಟೆಡ್ ಎವ್ರಿಥಿಂಗ್. ಸೊ ಇದು ವಿಜುವಲ್ ಲಿಟ್ರಸಿ ಅಥವಾ ವಿಜುವಲ್ ದೃಶ್ಯ ಸಂವೇದನೆಯನ್ನು ಇರೋವಂಥವ್ರು ಅಥವಾ ದೃಶ್ಯದ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇಟ್ಟು ಕಲಿತವರು, ಬರೀ ಇಂಟ್ಯೂಷನಲ್ಲಿ ಕೆಲಸ ಮಾಡಿದ್ದಲ್ಲ, ಅಥವಾ ಬರೀ ಏನೋ ಒಂದು ಅವ್ರು ಹೇಳಿದ್ರು ನಮ್ಮ ಹಿರಿಯರು ಹಿಂಗೆ ಮಾಡ್ತಿದ್ರು ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಅಲ್ಲ. So there is a methodology which has to be learned. The passion has to be nurtured. Yes, correct. ಆವಾಗ ಅದು ಇಟ್ ವಿಲ್ ಎಲಾಂಗೇಟ್
into Yes. an art form Yes. or any form which is Yes. to be recognized by any others. Yes. ಅಲ್ವಾ? ಕರೆಕ್ಟ್ ಅಬ್ಸಲ್ಯೂಟ್. ಸೊ ಆ ತರಹದಲ್ಲಿ ರಾಮು ಈಸ್ ಎ ವೆರಿ ಎಸ್ ಫ್ಯಾಂಟಾಸ್ಟಿಕ್ ಕ್ರಿಯೇಟರ್. ಎಸ್ ಟ್ರೂ. ಸೊ ಆ ಕ್ರಿಯೇಟರ್ನ ಇದು Yes. ಪೆನ್ ಯಾವುದಪ್ಪ, ಕುಂಚ ಯಾವುದಪ್ಪ ಅಂದರೆ ಕ್ಯಾಮ್ರಾ. ಎಸ್ ಹಾಗಾಗಿ ರಾಮು ನಮಗೆ ಎಸ್ಪೆಷಲಿ ಆಸ್ಫೋಟ ಚಿತ್ರದಕ್ಕೆ ಬರೋದಾದರೆ ಫ್ರಮ್ ದ ಡೇ ಒನ್, ಅಫ್ಕೋರ್ಸ್ ನಾನು ಆಗಲೇ ಗ್ರಹಣ ಆಗಿತ್ತು, ಅನ್ವೇಷಣೆ ಆಗಿತ್ತು, ಬಂಗಾರದ ಜಿಂಕೆ ಆಗಿತ್ತು, ಬ್ಯಾಂಕರ್ ಮಾರ್ಗಯ್ಯ ಆಗಿತ್ತು, ಈ ಎಲ್ಲ ಸಿನಿಮಾಗಳ ಜೊತೆಯಲ್ಲಿ ನಾನು ರಾಮು ಜೊತೆ ಕೆಲಸ ಮಾಡ್ತಾ ಬಂದಿದ್ದರಿಂದ ಆಸ್ಫೋಟ ಇಸ್ ಎ ರಿಯಲಿಸ್ಟಿಕ್ ಫಿಲ್ಮ್. ಅಲ್ಲೆಲ್ಲೂ ಯಾವುದೇ ರೀತಿಯ ಇದಿಲ್ಲ. ಆದರೆ ಎಕ್ಸಾಗರೇಷನ್ನೇ ಇಲ್ಲದಂತಹ ಇದರಲ್ಲಿ ಎಮೋಷನನ್ನು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ರು ಅಂದರೆ, ವೈಲೆನ್ಸ್ ಇರಲಿ, ಅದು ಈವನ್ ರೇಪ್ ಇರಲಿ, ಎಲ್ಲವೂ ಆರ್ಟಿಸ್ಟಿಕ್ ಆಗಿ, ನೋವೇ ಇಟ್ ಈಸ್ ಮೇಡ್ ಆಬ್ವಿಯಸ್. ಅದಕ್ಕೊಂದು ಇಮೇಜರಿನ, ಅದಕ್ಕೊಂದು ಪ್ಯಾರಲಲ್ ಇಮೇಜನ್ನು, ಇನ್ನೊಂದು ಟೋನನ್ನು ಕೊಡ್ತಾ ಬಂದರು. ಆ್ಯಂಡ್ ಇದು ಹಿಂಗಾದರೆ ಚೆನ್ನಾಗಿರುತ್ತೆ ನೋಡು ಅಂತ ಹೇಳಿ ನನಗೆ ನೋಡಿಸ್ತಾ ಇದ್ರು. ಸೊ ಹಾಗಾಗಿ ಸರ್ ಕರ್ಫ್ಯೂ ಆಗುತ್ತೆ ಇವತ್ತು ಕರ್ಫ್ಯೂ ಶೂಟ್ ಮಾಡಬೇಕು, ಮಾಡೋಣ ಅದೇ. ಸೊ ಅದಕ್ಕೊಂದು ಪ್ಲ್ಯಾನಿಂಗು ಎಷ್ಟು ಕ್ಯಾಲ್ಕುಲೇಟ್ ಆಗ್ತಿತ್ತು ಅವರ ಮೈಂಡ್ ಅಂದರೆ, ಅವ್ರಿಗೆ ಯಾವತ್ತು ರಜಾ ಇದೆ ಕೇಳ್ಕೊಳ್ಳಿ ಸರ್, ಒಬ್ಬರು ಅಂಗಡಿ ಒಂದು ದಿವಸ ರಜಾ, ಇನ್ನೊಂದು ಅಂಗಡಿ ಇನ್ನೊಂದು ದಿವಸ ರಜಾ, ಹಾಗಾದರೆ ಒಂದು ಸಲ ಕೇಳ್ಬೋಣ ಎಲ್ಲರನ್ನೂ, ಹಿರಿಯರನ್ನೆಲ್ಲ ಕರೆದುಬಿಟ್ಟು. ಸೊ ಹಿರಿಯರನ್ನೆಲ್ಲ ಕರೆದ್ವಿ, ಸಾಗರದಲ್ಲಿ ಹಿರಿಯರ ಅಂಗಡಿಗಳು ಯಾರ್ಯಾರಿತ್ತು ಅವ್ರದ್ದೆಲ್ಲ, ಸರ್ ನಾವು ಇವತ್ತು ಈ ರಸ್ತೆ ದುರ್ಗಾಂಬ ರಸ್ತೆ ಶೂಟ್ ಮಾಡ್ತೀವಿ, ಅವತ್ತು ಎಲ್ಲ ಬಾಗಿಲಾಕಿರ್ಬೇಕು, ಆಗತ್ತಾ? ವ್ಯಾಪಾರ ಬಿಟ್ಟು ಯಾರು ಬಾಗಿಲಾಕ್ತಾರ? ನಮ್ಮದು ಸೋಮವಾರ ರಜಾ ಇದೆ, ಸೊ ಒಂದು ಕೆಲಸ ಮಾಡೋಣ, ನಾವು ಈ ವಾರ ಸೋಮವಾರನೇ ಎಲ್ಲರೂ ರಜಾ ಮಾಡೋಣ, ಬೇರೆ ರಜಾ ದಿನನೂ ಓಪನ್ ಮಾಡ್ಕೊಂಬೋಣ ಅಂದ್ಬಿಟ್ಟು ಅವ್ರು ಕನ್ವಿನ್ಸ್ ಮಾಡಿ ಇಡೀ ದುರ್ಗಾಂಬ ರಸ್ತೆ ಓಪನ್, ಕರ್ಫ್ಯೂ, ಆರಾಮಾಗಿ ಓಡಾಟೋದು, ಒಡೆಯೋದು, ಬರೋದು, ಅನೌನ್ಸ್ಮೆಂಟು, ಚೇಸಿಂಗು, ದತ್ತಣ್ಣನ ಚೇಸ್ ಅಂತ ಎಲ್ಲ ಎವ್ರಿಥಿಂಗ್. ವಿ ಶಾಟ್ ಇನ್ 2 streets, 2 streets in working ಇದರಲ್ಲಿ, and they supported, the whole Sagara supported, and Ramu knew how to handle it. ಎಸ್ So ಫ್ಯಾಂಟಾಸ್ಟಿಕ್ ಆರ್ಗನೈಸರ್. ಒಂದು ಅರ್ಥದಲ್ಲಿ ಆ ಸ್ಫೋಟದ ನಿಜವಾದ ವಿಜುವಲ್ ಸ್ಟಾರ್ಕಿನೆಸ್ ಏನಿದೆ, ಅದು ಓನ್ಲಿ ಬಿಕಾಸ್ ಆಫ್ ರಾಮು ಇಟ್ ಕೇಮ್. ಎಸ್ ಎಸ್ ಅವರಿಂದ ಮಾತ್ರ ಅದು ಸಾಧ್ಯ ಆಯಿತು. ಎಸ್ 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 ಸೊ ದಯಮಾಡಿ ಇಷ್ಟು ಹೊತ್ತು ನನ್ನ ಜೊತೆ ಕಳೆದು ರಾಮನ ನೆನೆಸಿ ಎಸ್ ನನ್ನ ಥ್ಯಾಂಕ್ ಯು. ನೆನಪುಗಳನ್ನು ಕೂಡ ನನ್ನನ್ನು ರೆಜ್ಯುಮಿನೇಟ್ ಮಾಡಲಿಕ್ಕೆ ಅದನ್ನು ಹೆಲ್ಪ್ ಮಾಡ್ತಾ ಇದ್ದೀರಿ. ತುಂಬ ಥ್ಯಾಂಕ್ಸ್ ಭಾಸ್ಕರ್. ಥ್ಯಾಂಕ್ ಯು ಸರ್. ಸೊ ನೈಸ್ ಆಫ್ ಯು. ಥ್ಯಾಂಕ್ ಯು, ವೆರಿ ಸ್ವೀಟ್ ಆಫ್ ಯು. ಅಷ್ಟಕ್ಕೆ ಇಲ್ಲ, ಯಾಕಂದ್ರೆ ಇನ್ನೊಂದು ದೊಡ್ಡ ಸಿನಿಮಾ ಇದೆ ನಿಮ್ಮದು, ದೃಶ್ಯ ಕಾವ್ಯ ನಾಗಮಂಡಲ, ಅದರ ಬಗ್ಗೆ ಮಾತಾಡೋದಿದೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಮ್ಮೆ ಕರಿತೀನಿ, ನಾವಿಬ್ಬರು ಕೂತ್ಕೊಂಡು ಮಾತಾಡೋಣ. ರಾಮು ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳದೆ ಇದ್ದರೆ ಖಂಡಿತ ಹೇಳಿ. ತಪ್ಪಾಗತ್ತೆ. ಹಿ ವೆಂಟ್ ಬಿಯಾಂಡ್ ಹಿಮ್ಸೆಲ್ಫ್, ನಾಟ್ ಓನ್ಲಿ ಇನ್ ಹಿಸ್ ವರ್ಕ್, ಇವನ್ ಇನ್ ಹಿಸ್ ಫಿಲಾಸಫಿ ಆಫ್ ಲೈಫ್. ಅವ್ರ ಲಾಸ್ಟ್ ಇಂಟರ್ವ್ಯೂ ಒಂದು ನೋಡಿದ್ದೆ, ಅದರಲ್ಲಿ ಇಷ್ಟೆಲ್ಲ ಮಾಡಿದ್ದೀರಾ, ಎಲ್ಲ ಆಗಿದೆ, ವಾಟ್ ಈಸ್ ಯುವರ್ ಆಸ್ಪಿರೇಷನ್ ನೌ ಅಂತ ಕೇಳ್ತಾರೆ ಇಂಟರ್ವ್ಯೂ ಮಾಡಿದವರು. ಅದಕ್ಕೆ ನಾನು ಸುಮಾರು ಒಂದು 80 ಸಿನಿಮಾ ಮಾಡಿದ್ದೀನಿ, ನನಗೆ ನನ್ನ ಅಸೋಸಿಯೇಷನ್ನಲ್ಲಿರೋ ಎಲ್ಲರೂ 80 ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ದಿಸ್ ವಾಟ್ ಹಿ ಸೇಸ್, ಅಂದರೆ ಹೌ ಹಿ ವಾಸ್ ಎ ಮ್ಯಾನ್ ಫಾರ್ ದ ಫ್ರೆಟರ್ನಿಟಿ ಅಂತ. ಅದು ಅದು ಅದನ್ನು ಯಾರೂ ಹೆಚ್ಚಿಗೆ ಎಲ್ಲೂ ಒತ್ತು ಹೇಳಲಿಲ್ಲ. ಹಿ ಲಿವ್ಡ್ ನಾಟ್ ಓನ್ಲಿ ಫಾರ್ ಹಿಮ್ಸೆಲ್ಫ್ ಬಟ್ ಆ್ಯಸ್ ವೆಲ್ ಫಾರ್ ಅದರ್ಸ್. ಇಡೀ ಒಂದು ಮೂವ್ಮೆಂಟ್ನ ಹುಟ್ಟಾಕಿ ಅದನ್ನು ಒಂದು ಮಟ್ಟಕ್ಕೆ ತಗೊಂಡು ಹೋಗಿ ಅವರ ಎಲ್ಲವನ್ನೂ ಅದಕ್ಕೋಸ್ಕರ ಧಾರೆ ಎರೆದು, ಹಾಗೆಯೇ ಒಂದು ಅಸೋಸಿಯೇಷನ್ನ ಕಟ್ಟಿ ಬೆಳೆಸಿ ಅದರಲ್ಲಿದ್ದವ್ರ ಜೊತೆಯಲ್ಲಿ ಸಹಕಾರ ಕೊಡದೇ ಇದ್ದಾಗಲೂ ಕೂಡ ಅದನ್ನು ಸಹಿಸ್ಕೊಂಡು ಮುಂದೆ ಹೋಗಿ ಅವ್ರಿಗೆ ಒಂದು ಒಳ್ಳೆಯದನ್ನು ಹಾರೈಸೋದಿದೆಯಲ್ಲ, ಅದು ಭಾಳ ಧೀಮಂತವಾದ ಲಕ್ಷಣ. ಅದು ವೆರಿ ಗ್ರೇಟ್ಫುಲ್ ದಟ್ ಸಚ್ ಎ ಸ್ಪಿರಿಟ್ ವಾಸ್ ವಿತ್ ಅಸ್, ಕೈಂಡ್ ಆಫ್ ಗೈಡಿಂಗ್ ಅಸ್. ಇನ್ನೂ ಇರಬೇಕಾಗಿತ್ತು ಅನಿಸ್ತಾ. ಅದು ಎಲ್ಲ ಕಾಲದಲ್ಲೂ ಎಲ್ಲ ಮಾಸ್ಟರ್ಸ್ ಬಗ್ಗೆನೂ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಇದ್ದೀರಿ, ಇನ್ನಷ್ಟು ಕೆಲಸ ಆಗಿಬಿಡ್ತಾ ಇತ್ತಲ್ಲ. ಬಟ್ ಇದೇವೇ ನಂಗೆ ಅನ್ಸುತ್ತೆ ಅವ್ರಿಗೆ ಇವಾಗ ಡಿಜಿಟಲ್ ಯುಗದಲ್ಲಿ ಇದ್ದಿದ್ರೆ ಏನೋ ಭಾಳ ಅನಾಹುತ ಮಾಡಿಬಿಟ್ಟಿರೋರು. ಅದಕ್ಕಿರೋ ಪಾಸಿಬಿಲಿಟೀಸ್ನ ಮತ್ತು ಅವ್ರಿಗಿರೋ ವೈಡ್ ಪರ್ಸ್ಪೆಕ್ಟಿವ್ ನಾವು ಯೋಚನೆ ಮಾಡಿದಾಗ ಎರಡೂ ಸೇರಿಸಿದ್ರೆ ಏನೇನಾಗ್ಬೋದಿತ್ತು. ಬಹುಶಃ ನಮ್ಮಲ್ಲೇ ಒಂದು ಅವತಾರ್ 2, 3 ಎಲ್ಲ ಇಲ್ಲೇ ಆಗ್ಬೋದಾಗಿತ್ತು ಏನೋ ಅಂತ. ಇನ್ ಕ್ಯಾಮ್ರಾನೇ ಕ್ಯಾಮ್ರಾ ಆಗಿಬಿಟ್ಟಿರೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. Thank you. ವೆರಿ ಸ್ವೀಟ್ ಆಫ್ ಯು Thank you.
ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ರಿಮೆಂಬರಿಂಗ್ ರಾಮಚಂದ್ರ. ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವೆಲ್ಲ ಮತ್ತೆ ಹೇಳಬೇಕಾಗಿಲ್ಲ, ನೀವು ಮಾಡ್ತೀರಿ ಅಂತ ಗೊತ್ತಿದೆ. ದಯವಿಟ್ಟು ಮಾಡಿ. ಈ ರೀತಿಯ ಹಲವು ಮೆಮೊರಿಗಳನ್ನು, ನೆನಪುಗಳನ್ನು ಮತ್ತೆ ನಾವು ನೆನೆಸ್ಕೊಳ್ತಾ ಹೋಗೋಣ. ನಮಸ್ಕಾರ.